ಒಬ್ಬರು ಇಲ್ಲ. ಮಾಲಿಂಗಪ್ಪರು ಇದಾರಲ್ಲ, ಇದು ಧನಿ ಶೆಟ್ಟಿಂದೊಂದು ಅದೇನೋ ಆಧಾರ್ ಕಾರ್ಡ್ ಏನೋ ಕೇಳಿದ್ರಂತಲ್ಲ. ಯಾವ ಹೊಸಳ್ಳಿದ? ಹ್ಞೂ. ಅಲ್ಲ, ಊಟಕ್ಕೆ ಹೋದಾರ ಬಂದಿದಾರ ಏನು ಬರ್ತಾರ ಇಲ್ವಾ, ಏನು ರಜೆ ಹಾಕಿದಾರ ಹೋಗ್ತಾರೆ ಪಂಚಾಯತಿ ಒಳಗೆ? ಮತ್ತೆ ಒಬ್ರು ಇಲ್ಲಲ್ಲ, ಮತ್ತೆ ಏನು ಆಯ್ತ್ರಿ, ಅದನ್ನ ಹೇಳ್ಬೇಕಾನೆ ಇಲ್ವಾ ಇಲ್ವಾ ಅಂತ. ಓದ್ಸನ ಹೋಗ್ತಾರ ಇಡೀ ಡಿಪಾರ್ಟ್ಮೆಂಟ್ ಇಲ್ಲಿ ಸಂಬಳ ಫ್ರೀಯಾಗಿ ಕೊಡ್ತಾ ಇರೋದು ಇವರಿಗೆ. ಇರಲಿ, ಪ್ರತಿಯೊಂದು ಪಿ ಡಿ ಒ ಮತ್ತು ಅದಕ್ಕೇನೆ ಎಲ್ಲ ಉಪಾಧ್ಯಕ್ಷನೂ ಇರಲ್ಲ, ಅಧ್ಯಕ್ಷರು ಇರಲ್ಲ, ಮೊದಲು ಇವ್ರು ಯಾರೂ ಇರಲ್ಲ. ಇವರಿಗೆಲ್ಲ ಸರ್ಕಾರಿ ಸಂಬಳ ಹಂಗೆ ಫ್ರೀಯಾಗಿ ಬರಬೇಕು. ಕಚೇರಿ ಸಿಬ್ಬಂದಿ ಮಾತ್ರ ಇರಲ್ಲ, ಒಬ್ಬರು ಮಾತ್ರ ಇರ್ತಾರೆ. ವಿರೂಪಾಕ್ಷಪ್ಪ ಅನ್ನೋ ಅವನು ಇರಲ್ಲ. ಪಾರ್ಟಿ ಏನು ಲಂಚ, ಸಿಕ್ಕಾಪಟ್ಟೆ ಲಂಚದ ಪಾರ್ಟಿ. ಇವರು ಕಾರ್ಯದರ್ಶಿ ಗ್ರಾಮ ಪಂಚಾಯತಿ ಏನೋಡು ಶ್ರೀ ಎಂ ವಿರೂಪಾಕ್ಷಪ್ಪ. ಕೆಂಪರಾಜು 6 ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು. ಯಾರೂ ಇಲ್ಲ. ಶ್ರೀ ರಮೇಶ್ಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಯಾರೂ ಇಲ್ಲ. ಎಲ್ಲ ಫ್ರೀಯಾಗಿ ಸಂಬಳ ತಗೋಬೇಕು ಅವ್ರಿಗೆ. ಮಾಡ್ತೇನೆ. ಒಬ್ಬ ಒಂದು ಕೈಯಿಂದ ಚಪ್ಪಳೆ ತಟ್ಟಿದಾಗಲ್ಲ, ತಟ್ಟಿಸ್ತೀನಿ. ಕೇಳೋರಿದ್ರೆ ಮತ್ತೆ ಹೋಗ್ತಾರೆ, ಮತ್ತೆ ಕೇಳೋರಿಲ್ಲ ಅಂದ್ರೆ ಹೋಗ್ತಾರೆ. ಹೊಸಳ್ಳಿಯವರು ಬಂದಿದ್ದಾರೆ ಕಣ್ಬರಮ್ಮ. ಕೊಟ್ಟಿಗೆ ಅಂತೆ ಮೆಂಬರ್ ಫೋನ್ ಮಾಡ್ತೀವಿ, ಅದೇನು ಮಾಡ್ತೀವಿ ನೋಡೋದು. ಹಲೋ, ಮೆಂಬರ್ಗೆ ಅಲ್ಲ ಕಣ್ರಿ, ನಾವು ಮೆಂಬರ್ ಅಲ್ಲ. ಈಗ ಕೊಟ್ಟಿಗೆ ಶೆಡ್ ಸೇರಿಸಿ ಇರ್ತಾನೆ. ಇದು ಧನಿ ಶೆಡ್ ಸರೋಜಮ್ಮ ಲೇಟ್ ಪರಪ್ಪ ಅಂತೇಳಿ. ಪ್ರತಿಯೊಂದು ರೆಡಿ ತಗೊಂಬಂದಿದ್ದೀನಿ. ಜಾಬ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಪಾಸ್ಬುಕ್ ಜೆರಾಕ್ಸು. ಯಾರಿಗೆ ಹೇಳೋಣ ಸೇರಿಸ್ರಿ ಅಂತ? ನಿಮ್ಮ ಹೆಸರು ಹೇಳಿದ್ರು ಅವರು. ಹಾಂ, ಸಾಹೇಬ್ರು ಇದ್ದಾರಾ? ಪಿ ಡಿ ಒ ಸಾಹೇಬ್ರು ಇದ್ದಾರಾ? ಎಲ್ಲಿಗೆ ಹೋಗಿದ್ದಾರೆ? ರಜೆ ಹಾಕಿದಾರ? ರಜೆ ಈಗಿದ್ರಲ್ರಿ, ಈಗಿನ ಹೋದ್ರು. ಇವ್ರು ಬಂದಾಗ ಇರ್ಲಿಲ್ಲನ್ರಿ? ನೀವು ಬಂದಾಗ 2:15 ಹೋದ್ರು. ಮೆಂಬರ್ ಕಡೆಯಿಂದ ಹೇಳ್ತೀವಿ. ಅದು ಒಂದೊಂದು ಮೆಂಬರ್ಗೆ 10 ಕೊಟ್ಟಿದ್ದಾರೆ. ಮೆಂಬರ್ ಕಡೆಯಿಂದ ಬರೋಮ್ಗೆ ಹೇಳ್ಸಿ ಲೀಸ್ಟ್ ಬರುತ್ತೆ. ಬರ್ಸಿದಾರಲ್ಲ ಲೀಸ್ಟ್, ಎಲ್ಲದು ಆಗಿದೆ. ಸರೋಜಮ್ಮ ಪರಪ್ಪ ಅಂತೇಳಿ. ಇನ್ನು ಬಂದಿಲ್ಲ. ಹಂಗಾರೆ ಫೋನ್ ಮಾಡೋಣ. ಏನು ಫೋನ್ ಮಾಡಲ ಇಲ್ಲ ಇನ್ನು ನೆಕ್ಸ್ಟ್ ಆಗ್ತೀನಿ ಅಂತ ಹೇಳ್ತಾರೆ. ಅಲ್ಲ ಅವ್ರಿಗೆ ಕೇಳಲ, ಅವರಿಗೆ